ಎಲ್ಲೆಡೆ ಭಾರಿ ಆಕರ್ಷಣೆಯ ಕೇಂದ್ರ ಬಿಂದುವಾಗಿದ್ದ ಹಳದಿ ಬಣ್ಣದ ಕಲ್ಲಂಗಡಿ ಪುತ್ತೂರು ಮಾರುಕಟ್ಟೆಯನ್ನ ಇದೇ ಮೊದಲ ಬಾರಿಗೆ ಪ್ರವೇಶಿಸಿದೆ. ಅದರಲ್ಲೂ ಉಡುಪಿ ಭಾಗದಲ್ಲಿ ಬೆಳೆದ ಈ ಹೊರಗಡೆ ಹಸಿರು ಮತ್ತು ಒಳಗಡೆಯ ತಿರುಳು ಹಳದಿಯಾಗಿರುವ ಈ ಹಣ್ಣನ್ನು ನೋಡಿದ ಜನ ಒಮ್ಮೆ ಈ ಹಣ್ಣಿನ ರುಚಿ ನೋಡುವ ತವಕದಲ್ಲಿದ್ದಾರೆ. ವಿಶೇಷ ಹಣ್ಣು, ತರಕಾರಿ ಅಥವಾ ಮೀನು ಹೀಗೆ ಯಾವುದೆಲ್ಲ ಇದೆಯೋ ಅದೆಲ್ಲವೂ ಪುತ್ತೂರು ಮಾರುಕಟ್ಟೆಗೆ ಬರೋದು ಪುತ್ತೂರು ಮಾರುಕಟ್ಟೆಯ ವಿಶೇಷ. ಅದೇ ಪ್ರಕಾರ ಇತ್ತೀಚಿನ ದಿನಗಳಲ್ಲಿ ಭಾರಿ ಸುದ್ದಿ ಮಾಡಿದ್ದ ಹಳದಿ ತಿರುಳಿನ ಕಲ್ಲಂಗಡಿ ಹಣ್ಣು ಇದೀಗ ಪುತ್ತೂರು ಮಾರುಕಟ್ಟೆಗೆ ಎಂಟ್ರಿ ಕೊಟ್ಟಿದೆ. ಅದು ಕೂಡ ಪಕ್ಕದ ಉಡುಪಿ ಜಿಲ್ಲೆಯಲ್ಲೇ ಬೆಳೆದ ಈ ಕಲ್ಲಂಗಡಿ ಹಣ್ಣು ಇದೀಗ ಪುತ್ತೂರಿನ ಕೆಲವು ಅಂಗಡಿಗಳಲ್ಲಿ ಮಾತ್ರ ಸಿಗುವ ಈ ಹಳದಿ ಕಲ್ಲಂಗಡಿಯ ಬಗ್ಗೆ ಪುತ್ತೂರಿನ ಬಹುತೇಕ ಜನರಿಗೆ ತಿಳಿದಿಲ್ಲ. ಕಲ್ಲಂಗಡಿ ಹಣ್ಣೆಂದ್ರೆ ಹೊರಗಡೆಗೆ ತೀರಾ ಹಸಿರು ಬಣ್ಣ ಇಲ್ಲವೇ ಹಸಿರಲ್ಲಿ ಬಿಳಿ ಮಿಶ್ರಿತ ಗೆರೆಗಳಿರುವ ಹಣ್ಣು, ಒಳಗಡೆ ಕೆಂಪು ಬಣ್ಣದ ತಿರುಳು ಎಂದು ತಿಳಿದಿದ್ದ ಪುತ್ತೂರಿನ ಬಹುಪಾಲು ಜನ ಹಳದಿ ತಿರುಳಿನ ಹಣ್ಣನ್ನು ನೋಡಿ ಆಶ್ಚರ್ಯಚಕಿತರಾಗಿದ್ದಾರೆ. ಒಂದು ಬಾರಿ ಈ ಹಣ್ಣನ್ನು ಟ್ರೈ ಮಾಡಿ ನೋಡುವ ಎಂದು ಜನ ಹಳದಿ ಕಲ್ಲಂಗಡಿ ಹಣ್ಣಿನತ್ತ ತಮ್ಮ ಒಲವನ್ನ ತೋರಿಸುತ್ತಿದ್ದಾರೆ. ಕೆಂಪು ಬಣ್ಣದ ತಿರುಳಿನ ಕಲ್ಲಂಗಡಿ ಹಣ್ಣಿಗೆ ಮಾರುಕಟ್ಟೆಯಲ್ಲಿ ಕೆಲವೊಂದಕ್ಕೆ 30 ರಿಂದ 35 ರೂಪಾಯಿ ಬೆಲೆ ಇದ್ರೆ, ಈ ಹಳದಿ ಹಣ್ಣಿಗೆ ಕೆಲವೊಂದಕ್ಕೆ ಸುಮಾರು 75 ರೂಪಾಯಿಯಾಗಿದೆ. ಕೆಂಪು ಬಣ್ಣದ ಕಲ್ಲಂಗಡಿ ಹಣ್ಣಿನಂತೆ 2 ಪಟ್ಟು ಜಾಸ್ತಿ ಸಿಹಿಯಾಗಿರುವ ಈ ಹಣ್ಣನ್ನು ಒಮ್ಮೆ ಖರೀದಿ ಮಾಡಿದವರು ಮತ್ತೆ ಇದೇ ಹಣ್ಣಿಗೆ ಬೇಡಿಕೆ ಇಡುತ್ತಿದ್ದಾರೆ ಅನ್ನೋದು ಪುತ್ತೂರಿನ ತರಕಾರಿ ಹಾಗೂ ಹಣ್ಣಿನ ವ್ಯಾಪಾರಿಯಾಗಿರುವ UK ವೆಜಿಟೇಬಲ್ಸ್ನ ಮೊಹಮ್ಮದ್ ಇಕ್ಬಾಲ್ ಅವರು ಹೇಳುತ್ತಾರೆ. ಹಳದಿ ಬಚ್ಚಂಗಾಯಿ ಪುತ್ತೂರು ಮಾರ್ಕೆಟ್ಗೆ ಪ್ರಥಮ ಬಾರಿಗೆ ನೋಡಿ ಫುಲ್ ಹಳದಿ, ಭಾರಿ ಬೇಡಿಕೆ ಉಂಟು ಈಗ ಇದಕ್ಕೆ. ಇದು ನಮ್ಮ ಉಡುಪಿ ಕಟಪಾಡಿ ಆ ಸೈಡಿಂದ ಬರುದಿದೆ. ಒಂದು ಹಣ್ಣು ಸಾಮಾನ್ಯವಾಗಿ 3 ಕಿಲೋಗಿಂತ ಹೆಚ್ಚಿನ ತೂಕವನ್ನ ಹೊಂದಿದ್ದು ಅತ್ಯಂತ ರುಚಿಕರವಾಗಿರುವ ಕಾರಣಕ್ಕೆ ಉತ್ತಮ ಬೇಡಿಕೆಯೂ ಇದೆ. ಅಲ್ಲದೆ ಈ ಹಣ್ಣಿನಲ್ಲಿ ಆರೋಗ್ಯಕ್ಕೆ ಉಪಕಾರಿಯಾಗಿರುವ ಕೆಲವು ಅಂಶಗಳು ಇರೋದ್ರಿಂದ ಪುತ್ತೂರಿನಲ್ಲಿ ಈ ಹಣ್ಣು ಕೊಂಚ ಡಿಮ್ಯಾಂಡ್ ಹಣ್ಣಾಗಿದೆ. ಅನೀಶ್, ವಿ4 ನ್ಯೂಸ್, ಪುತ್ತೂರು.